ತುಳಸಿ 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 ತಗೋ. ಏನಿದು? ಯಾರೋ ಮನವಿ ಪತ್ರ ಕೊಟ್ಟಿದ್ದಾರೆ, ತಗೋ. ಮನವಿ ಪತ್ರನಾ? ಪ್ರೀತಿಯ ತಿಲಸಿ. ಅಲ್ಲ ಅಲ್ಲ, ಪ್ರೀತಿಯ ತುಳಸಿ ಇರಬೇಕು. ಓದು ಓದು, ಪಾಪ ಏನ್ ಕಷ್ಟದಲ್ಲಿದ್ದಾರೋ, ಓದು ಓದು. ನನ್ನು ಕಾಪ ಮಾಡಿಕೊಂಡಿದ್ದಕ್ಕೆ ಕಸಿಮೆ ಇರಲಿ. ಹೇ, ನಾನು ಕೋಪ ಮಾಡ್ಕೊಂಡಿದ್ದಕ್ಕೆ ಕ್ಷಮೆ ಇರಲಿ. ಮಾವ, ನಿಜ ಹೇಳಿ, ಈ ಪತ್ರ ಬರ್ದವ್ರು ಯಾರು? ಅಯ್ಯೋ, ನನಗೆ ಗೊತ್ತಿಲ್ಲ ಬಂಗಾರಿ. ಮತ್ತೆ ಇದ್ರಲ್ಲಿ ತಪ್ಪಾಗಿ ಬರ್ದಿರೋದನ್ನ ನೀವಷ್ಟು ಕರೆಕ್ಟಾಗಿ ಹೇಳ್ತಿದ್ದೀರಲ್ಲ. ಅದು ಅದು ಜನರಲ್ಲು ನಾಲೆಜು ಅದೇ. ನೀನು ಓದು ಓದು. ಇಷ್ಟು ದನ ಏನೇನೋ ತಿಂತು, ಹಾ, ಇಷ್ಟು ದಿನ ಏನೇನೋ ಬಂತು, ಆದ್ರೂ ಕಷ್ಟ ಸೊಕ್ಕ ಎಲ್ಲದರಲ್ಲೂ ಜೊತೆಯಾಗಿ ನಂತೆ. ಅದು ಕಷ್ಟ ಸುಖ ಎಲ್ಲದರಲ್ಲೂ ಜೊತೆಯಾಗಿ ನಿಂತೆ. ಆದರೆ ಸೊಕ್ಕ ಸಂಸಾರ ಶುರು ಮಾಡೋಕ್ಕಾಗಿಲ್ಲ. ಅಂದ್ರೆ ಸುಖ ಸಂಸಾರ ಶುರು ಮಾಡಕ್ಕಾಗಿಲ್ಲ ಅಂತ. ಇನ್ನು ಮಂದಾದ್ರೂ ಹಸು ಜೀವನ ಶುರು ಮಾಡೋಣ. ಹೇ ಬಂಗಾರಿ, ಇನ್ಮೇಲಾದ್ರೂ ಹೊಸ ಜೀವನ ಶುರು ಮಾಡೋಣ. ಈಗಷ್ಟೇ ಈ ಪತ್ರ ಯಾರ್ದು ಗೊತ್ತಿಲ್ಲ ಅಂತ ಹೇಳಿದ್ರಿ, ಈಗೇನ್ ಹೇಳ್ತೀರಾ? ಏನಿದೆಲ್ಲ? ಅದು ಮಡದಿಗೊಂದು ಮನವಿ ಪತ್ರ. ಈಗ ನೀವು ಪಂಚಾಯಿತಿ ಅಧ್ಯಕ್ಷರು ಬೇರೆ, ಮನವಿ ಪತ್ರ ಕೊಟ್ರೆ ಮಾತ್ರ ನೀವು ಕೆಲಸ ಮಾಡೋದು. ಅದಕ್ಕೆ ನಮ್ದೊಂದು ಪುಟ್ಟ ಪ್ರಯತ್ನ. ನಂಗಿದೆಲ್ಲ ಓದಕ್ ಮೂಡಿಲ್ಲ, ಸುಮ್ನೆ ಹೋಗ್ಬಿಡಿ. ಬಂಗಾರಿ ಬಂಗಾರಿ ಬಂಗಾರಿ, ಕೂತ್ಕೋ ಬಂಗಾರಿ. ಕಷ್ಟಪಟ್ಟು ಬರ್ದಿದ್ದೀನಿ, ನನ್ನ ಕಷ್ಟಕ್ಕಾದ್ರೂ ಬೆಲೆ ಕೊಟ್ಟು ಓದು ಬಂಗಾರಿ. ನಾನು ಈ ಲೆಟ್ರ್ ಬರೆಯೋದಕ್ಕೆ ಕಷ್ಟಪಟ್ಟಷ್ಟು ಸ್ಕೂಲಲ್ಲಿ ಕಷ್ಟಪಟ್ಟಿದ್ರೆ ಪಾಸೇ ಆಗ್ಬಿಡ್ತಾ ಇದ್ದೆ. ಓದು ಬಂಗಾರಿ, ಪ್ಲೀಸ್ 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 ಕಣೆ, ಪ್ಲೀಸ್.